ಆ್ಯಕ್ಚುಲಿ ಯಾರಿಗೂ ಅಲ್ಲ, ನಿಮ್ಗೇನೆ ನಿಮ್ಗೇನೆ ನಿಮ್ಗೇನೆ. ಯಾಕೆ ಹಿಂಗ್ ನಗ್ತಾ ಇದ್ದೀರಾ? ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ದೀರಾ ನೀವು? ಯಾಕೆ ಯಾಕೆ ಅಂದ್ರೆ ನಂಗೆ ಆಗ್ಲೇ ಮದ್ವೆ ಆಗೋಗಿದೆ. ನೀವು ಜೋಕ್ ಮಾಡ್ತಾ ಇದ್ದೀರಾ ಅಲ್ವಾ? ಅಯ್ಯೋ, ನನಗ್ ಮದ್ವೆ ಆಗಿರೋ ವಿಷಯ ನಿಮಗ್ ಜೋಕ್ ಅನ್ನಿಸ್ತಿದ್ಯಾ? ನನ್ ಕನ್ಸು ಅಂತ ಹೇಳಿದ್ನಲ್ಲ, ಅದಕ್ಕೆ ನೀವು ಒಂದು ಜೋಕ್ ಮಾಡೋಣ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ನಿಮಗ್ ಜೋಕ್ ಅನ್ಸೋದು ಸಹಜ. ಯಾಕೆಂದ್ರೆ ನಾನು ಹೀಗಿದ್ದೀನಿ, ನನ್ನನ್ನು ಯಾರು ಮದ್ವೆ ಆಗ್ತಾರೆ ಅಂತ ಅನ್ಸುತ್ತೆ, ಹೌದು. ಆದ್ರೆ ನನಗೆ ಚಿನ್ನದಂತ ಗಂಡ ಇದ್ದಾರೆ, ಅನ್ನೋರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಿಮಗ್ ನಂಬಿಕೆ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರನ್ನ ಕರ್ಕೊಂಬಂದು ನಿಮ್ಮನ್ನ ಮೀಟ್ ಮಾಡಿಸ್ತೀನಿ. ಇನ್ನೊಂದ್ಸತಿ ಇಂಥ ಕನ್ಸೆಲ್ಲ ಕಾಣ್ಬೇಡಿ, ಗೊತ್ತಾಯ್ತಾ? ಗೀತಾ ಯಾಕಾಗಬಾರ್ದು ಮಹಾಬಲಣ್ಣ? ಹೌದೌದು, ಇದು ಒಳ್ಳೆ ಯೋಚನೆ. ಅವಳಿಗಾದ್ರೆ ಯಾರ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ವರ್ತಿಸ್ಬೇಕು ಅಂತ ಗೊತ್ತಿದೆ ನೋಡಿ. ಹೌದು, ಅದನ್ನೇ ಯೋಚನೆ ಮಾಡ್ತಿದ್ದೆ. ಗೀತಮ್ಮ ಟಿವಿಲಿ ಡ್ಯಾನ್ಸ್ ಪ್ರೋಗ್ರಾಮು, RJ ಕಾರ್ಯಕ್ರಮ ಎಲ್ಲ ಮಾಡಿಕೊಂಡು ಪ್ರಪಂಚದ ಜ್ಞಾನನ ಚೆನ್ನಾಗಿ ಗಳಿಸಿದ್ದಾಳೆ. ಅವಳನ್ನ ಯಾಕೆ ನಿಲ್ಲಿಸಬಾರ್ದು? ಹೌದು, ನನ್ನ ಸೊಸೆ ಆದರೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ. ಹೌದೌದು, ಅವಳನ್ನೇ ಒಂದ್ಸರಿ ಕೇಳ್ಬಿಡೋಣ. ಹಾಗಾದ್ರೆ ನಾನೇ ಕೇಳ್ತೀನಿ ಚೇರ್ಮನ್ರೆ. ಬಂದೆ, ಒಂದು ನಿಮಿಷ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಾವ. ಯಾಕಮ್ಮ ಪ್ರಣತಿ, ಆಫೀಸಲ್ಲಿ ಏನಾದ್ರು ತೊಂದರೆನಾ? ಹೊಸದಾಗಿ ಸೇರ್ಕೊಂಡಿರೋದಲ್ವಾ, ಅಡ್ಜಸ್ಟ್ ಆಗೋ ತನಕ ಸ್ವಲ್ಪ ಸಮಸ್ಯೆ ಇರುತ್ತೆ. ಅದಕ್ಕೆಲ್ಲ ಹೊಂದ್ಕೋಬೇಕು. ಹಾಗಂತ ತರಾತುರಿಯಲ್ಲಿ ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳಬೇಡ. ಈ ಸಮಯದಲ್ಲಿ ನಮಗೆ ಕೆಲಸ, ಕಾರ್ಯ, ಸಂಪಾದನೆ ಅಂತ ಸಿಕ್ಕಿದೆಯಲ್ಲ, ನಾವೇ ಪುಣ್ಯವಂತರು. ಇನ್ನು ಎಷ್ಟೋ ಕಷ್ಟದಲ್ಲಿದ್ದಾರೆ ಜನ. ಇದಕ್ಕೆಲ್ಲ ಯಾವಾಗ ಕೊನೆ ಕಾಣುತ್ತೋ ಗೊತ್ತಿಲ್ಲ. ಪ್ರಣತಿ, ಇದಾದ್ರೂ ಕೇಳಿಸ್ತೋ ಇಲ್ವೋ ನಿನ್ಗೆ? ಹಾ ಬಾವ, ಕೇಳಿಸ್ತು. ನಂದು ವ್ಯಾಪಾರ ಚೆನ್ನಾಗ್ ಆಗ್ತಿದ್ಯಮ್ಮ. ಹೇಳ್ಬೇಕು ಅಂದ್ರೆ ಮೊದ್ಲಿಗಿಂತ ಇನ್ನೂ ತುಂಬಾ ಚೆನ್ನಾಗ್ ಆಗ್ತಿದೆ. ಒಬ್ಬ ಕ್ಯಾಟ್ರಿಂಗ್ನವನ್ನ ಬುಕ್ ಮಾಡ್ಕೊಂಡಿದ್ದೀನಿ. ಅವನ ಹೋಟ್ಲಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗ್ ಆಗ್ತಿದೆ. ಅವನ ಹೋಟ್ಲಿಗೆ ನಂದೇ ದಿನಸಿ ಸಪ್ಲೈ. ಅಂತೂ ವ್ಯಾಪಾರ ಎಲ್ಲ ಚೆನ್ನಾಗಾಗಿ ಮೊದಲನೇ ಹಂತಕ್ಕೆ ಬರ್ತಾ ಇದೆಯಲ್ಲ, ಅದೇ ಸಂತೋಷ ನನಗೆ. ಪ್ರಣತಿ, ಒಂದು ಲೋಟ ನೀರು ತರ್ತೀಯಾ? ಪ್ರಣತಿ, ಕುಡಿಯೋದಕ್ಕೆ ನೀರು ತರ್ತೀಯಾ? Sit down, sit down, sit down. ನಮಸ್ಕಾರ, ಹೇಳಿ. ನಿಮ್ಮ ನಮಸ್ಕಾರ ಇರಲಿ ಮೇಡಮ್. ನಿಮ್ಮ ಟೈಮ್ ಮುಗೀತು, ನಮ್ಮ ದುಡ್ಡು ವಾಪಸ್ ಕೊಟ್ಬಿಡಿ. ಸರ್, ಅದು 5-10 ಸಾವಿರ ಅಲ್ಲ, 5 ಕೋಟಿ. 3 days ಅಲ್ಲಿ ಹೇಗೆ ಅರೇಂಜ್ ಮಾಡಲಿ? ಏನು ಮೇಡಮ್ ಹಂಗಂತೀರಾ? ಈಸ್ಕೊಳ್ಳೋವಾಗ 1 ಗಂಟೆನೂ ನಾವು ಕಾಯಿಸಿರ್ಲಿಲ್ಲ, ಹೌದಾ ಅಲ್ವಾ? ಈಗ 3 ದಿವಸ ಟೈಮೇ ಸಾಲಲ್ಲ ಅಂತೀರಾ? ಸೊ ಯು ನೋ ಮೈ ಸಿಚುವೇಶನ್. ನಮ್ಮ ಪರಿಸ್ಥಿತಿನೂ ಹಂಗೆ ಇದೆ ಮೇಡಮ್. ಅಳ್ಳಾಡೋಗಿದ್ದೀವಿ. ನಮ್ಮ ದುಡ್ಡು ನಮ್ಗೆ ವಾಪಸ್ ಬರ್ಬೇಕಷ್ಟೇ.
ಬಡ್ಡಿ ಏನು ಸಿಗುತ್ತೋ ಅದರಿಂದ ಬದುಕ್ಬೇಕು ನಾವು. ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಇವಾಗ ಅದೆಲ್ಲ ಬೇಡ ಮೇಡಮ್, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ ಅಷ್ಟೇ. ಕೊಡಲ್ಲ ಅಂತ ನಾನು ಹೇಳ್ತಿಲ್ವಲ್ಲ. 5 crore, ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಓಹೋ, ಈಸ್ಕೊಳ್ಳೋವಾಗ ಕನ್ನಡದಲ್ಲೇ ಕೈ ಮುಗಿದು ಕೇಳಿದ್ರೆ, ಇವಾಗ ಇಂಗ್ಲೀಷಲ್ಲಿ ಟಸು ಪುಸು ಅಂತೀರಾ. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಟೈಮ್ ಬೇಕು ಅಷ್ಟೇ. ಕೊಟ್ಟಿದ್ವಲ್ಲ ಮೇಡಮ್, ಒಂದಲ್ಲ ಎರಡಲ್ಲ 6 ತಿಂಗಳಾಗೋಯ್ತು. ಈಗ 3 ದಿನದಿಂದ ಬಂದಿದ್ವಿ, ನೀವೇ ಹೇಳಿದ್ರಿ ಟೈಮ್ ಬೇಕು ಅಂತ. 3 ದಿನ ಅಂದ್ರೆ ಪ್ರಾಕ್ಟಿಕಲಿ 3 ದಿನ ಅಲ್ಲ, ಏನೋ ಹಾಗೆ ಹೇಳ್ದೆ ಅಷ್ಟೇ. ಅದೆಲ್ಲ ಬೇಡ ಮೇಡಮ್, ನಾನಿವತ್ತು ಕೊಟ್ಟಿದ್ದ ದುಡ್ಡನ್ನ ವಾಪಸ್ ತಗೊಂಡೇ ಹೋಗೋದು. ಪ್ರಣತಿ, ಊಟ ರೆಡಿಯಾಗಿದೆ ಕಣೆ. ಯಾಕೆ ಇಷ್ಟು ಬೇಗ ಮಲ್ಕೊಂಡಿದ್ದಾಳೆ ಇವಳು? ಪ್ರಣತಿ, ಏ ಪ್ರಣತಿ. ಹಾಂ ಅಕ್ಕ. ಅಲ್ವೇ, ನೀನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಗರ ಬಡ್ದೋಳು ಹಾಗಿದೆಯಾ. ಮಾತಾಡ್ಸಿದ್ರೆ ಮಾತಾಡ್ತಾ ಇಲ್ಲ. ನೀರು ತುಂಬಿಸು ಅಂದರೆ ನಿನ್ನ ಪಾಡು ನೀನು ಇದೆಯಾ, ಅದೇನೋ ಯೋಚನೆ ಮಾಡ್ತಿರ್ತೀಯ. ನಾನೇ ತೊಟ್ಟೆ ನೀರು ತುಂಬಿಸ್ದೆ, ಅಡುಗೆ ಕೆಲಸ ಮಾಡಿದೆ, ಮನೆ ಕೆಲಸ ಮಾಡಿದೆ. ಏನೇ ಆಗಿದೆ ನಿಂಗೆ? ಅದು ತುಂಬ ತಲೆ ನೋವ್ತಿದೆ ಮಂಗ್ಲಕ್ಕ, ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದೀನಿ. ಅದನ್ನು ಹೇಳಬೇಕು ತಾನೆ. ನೀನು ಏನು ಹೇಳದೆ ಹೋದರೆ ನನಗೆ ಹೇಗೆ ಅರ್ಥ ಆಗತ್ತೆ? ನಾನು ಹೀಗೆ ಏನೋ ಒಂದು ಒಟ ಅಂತ ಇರ್ತೀನಿ, ಅದರಿಂದ ನಿನಗೆ ಬೇಜಾರಾಗತ್ತೆ. ಸರಿ, ಈಗ ಬಂದು ಸ್ವಲ್ಪ ಊಟ ಮಾಡಿ ಆಮೇಲೆ ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ಬೇಡ ಅಕ್ಕ, ನಂಗೆ ಹಸುವಿಲ್ಲ. ಹಸುವಿಲ್ಲ ಅಂದರೆ ಏನೇ ಅರ್ಥ? ಸಂಕಟಕ್ಕೆ ತಲೆನೋವು ಜಾಸ್ತಿ ಆಗತ್ತೆ. ಎದ್ದು ಬಂದು ಊಟ ಮಾಡು. ಆಫೀಸಿಂದ ಬರ್ತಾ ಸ್ವಲ್ಪ ಅಲ್ಲೇ ತಿನ್ಕೊಂಬಂದೆ. ಪಾನಿಪುರಿ ಅಲ್ಲ ತಾನೆ? ಇಲ್ಲ ಅಕ್ಕ. ಸರಿ ಆಯಿತು, ನಿನ್ನಿಷ್ಟ. ಒಂದು ಲೋಟ ಹಾಲು ತಂದು ಕೊಡ್ತೀನಿ, ಕುಡ್ಬಿಟ್ಟು ಮಲ್ಕೋ. ನೀನು ಬ್ಯುಸಿ ಇದ್ರೂ ಪರವಾಗಿಲ್ಲ, ನಾನು ಮಾತಾಡೋದನ್ನ ಕೇಳು. ಮಧ್ಯದಲ್ಲಿ ಮಾತಾಡಬೇಡ. ನಾನು ಮಾತಾಡಿದ್ಮೇಲೆ ಏನು ಮಾಡ್ಬೋದು ಅಂತ ಹೇಳು. ಅದೇ ಅಮ್ಮ, ಪಂಚಾಯತಿ ಎಲೆಕ್ಷನ್ ಬರ್ತಿದೆಯಲ್ಲ, ಅದಕ್ಕೆ ಚೇರ್ಮನ್ ಆಗಿ ನಿಂತ್ಕೊಳ್ಳೋದಕ್ಕೆ ನಮ್ಮ ಮಾವನ್ನ ಕೇಳೋಕೆ ಬಂದಿದ್ರು. ಅದಕ್ಕೆ ನಮ್ಮ ಮಾವ ಏನಂದ್ರು ಗೊತ್ತಾ? ಗೊತ್ತಲ್ಲ ಅವ್ರ ಬಗ್ಗೆ, ಮಾತಾಡೋದಕ್ಕೆ ಬರಲ್ಲ, ಒಂದು ವೇಳೆ ಮಾತಾಡಿದ್ರು ಅದು ತೊದ್ಲು. ನಾನು ನಿಂತ್ಕೊಳ್ಳಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮಾವ ಏನು ಹೇಳಿದ್ರು ಗೊತ್ತಾ? ಈ ಸತಿ ಯಾರಾದ್ರೂ ಹೆಣ್ಮಕ್ಳನ್ನ ನಿಲ್ಸೋಣ ಅಂತ ಹೇಳಿದ್ರಮ್ಮ. ಅದಕ್ಕೆ ಯಾರು ನಿಲ್ಸೋಣ ಅಂತಿದ್ರು ಗೊತ್ತಾ? ಸುಮತಿ ಅಮ್ಮನ. ಏನೇ ಹಾಗಂದ್ರೆ? ಹ್ಞೂ, ಸುಮತಿ ಅಮ್ಮನ್ನೇ. ಅವ್ರ ಬಗ್ಗೆ ಗೊತ್ತಲ್ವಾ, ನಾನೇ ದುಡ್ಡು ಸಾಧ್ವಿ ಮಣಿ ಅನ್ನೋ ಥರ ನಾಟಕ ಮಾಡಿದ್ರು ನಾನು ನಿಂತ್ಕೊಳ್ಳಲ್ಲ ಅಂತ. ಅದಕ್ಕೆ ಅವರೆಲ್ಲ ಏನು ಹೇಳ್ತಿದ್ರು ಗೊತ್ತೇನಮ್ಮ? ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಿಂತ್ಕೊಳ್ಳೇಬೇಕು, ನಿಮ್ಮನ್ನು ಖಂಡಿತ ಗೆಲ್ಲಿಸ್ತೀವಿ ಅಂತೆಲ್ಲ ಹೇಳಿದ್ರಮ್ಮ. ದುಡ್ಡಿಲ್ವಾ? ಅದಕ್ಕೇನು ಗ್ಯಾರಂಟಿ ಕೊಡಿ ಅಷ್ಟೇ. ಗ್ಯಾರಂಟಿ ಅಂದ್ರೆ? ತೋರಿಸಿ ಮೇಡಮ್, ನಿಮ್ಮ ಸಿನಿಮಾ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ. ಟಿವಿ ರೈಟ್ಸ್ ಕೊಟ್ಟಿದ್ದೀರಾ? ಅದೆಂಥದ OTT ಕೊಟ್ಟಿದ್ದೀರಾ? ಅಥವಾ ಡಿಸ್ಟ್ರಿಬ್ಯೂಷನ್ ಯಾವುದಾದ್ರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ? ಅದೇನಾದರೂ ಇದ್ರೆ ತೋರಿಸಿ. ನಮಗೆ ಇವತ್ತಲ್ಲ ನಾಳೆ ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಬೇಕಷ್ಟೇ. ನನ್ನ ಸಿನಿಮಾನೇ ನನಗೆ ಗ್ಯಾರಂಟಿ. ಇಂಥದ್ದೆಲ್ಲ ಭಾಳ ನೋಡಿದ್ದೀವಿ ಮೇಡಮ್. ಕೋಟಿ ಗಟ್ಟಲೆ ಹಾಕಿ ನೆಲ ಕಚ್ಬಿಟ್ಟಿದ್ದಾರೆ. ಆಮೇಲೆ ಕೊಟ್ಟವನ್ ಕೋಡಂಗಿ, ಈಸ್ಕೊಂಡವನ್ ವೀರಭದ್ರ ಅಂತ ಆಗೋಗ್ಬಿಡ್ತೀವಿ.
3 ದಿನ ಆಯಿತು ಮೇಡಮ್, ನಿಮ್ಮ ಸಿನಿಮಾದ ಏನೂ ಆಗಿಲ್ಲ ಇನ್ನು. ಅದನ್ನು ಬಿಟ್ಬಿಡಿ ಮೇಡಮ್. ಈಗ ನೀವು ಸೆಕ್ಯೂರಿಟಿ ಕೊಟ್ಟಿರೋ ಪ್ರಾಪರ್ಟಿನ ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಬಿಡಿ. ಅದು ಹೇಗಾಗತ್ತೆ? ಅದು ಆಗಲ್ಲ ಇದು ಆಗಲ್ಲ ಅಂದರೆ ಹೇಗೆ ಮೇಡಮ್? ಸ್ಟಾಪ್ ಇಟ್, ಕೂಗಾಡ್ಬೇಡಿ. ಕೂಗಾಡಬೇಡ್ದು ಅಂದರೆ ನಮ್ಮ ದುಡ್ಡನ್ನ ನಮಗೆ ಕೊಡಿ ಅಷ್ಟೇ. ಇವತ್ತು 2ರಲ್ಲಿ 1 ಇತ್ಯರ್ಥ ಆಗಲೇಬೇಕು ಮೇಡಮ್. ನನಗದೆಲ್ಲ ಗೊತ್ತಿಲ್ಲ. ದುಡ್ಡು ಕೊಡು, ಇಲ್ಲಾಂದ್ರೆ ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಕೊಡು. ಮೇಡಮ್ ಮೇಡಮ್ ಅಂತ ಕರೀತಿದ್ದವರು ಟೋನೇ ಚೇಂಜ್ ಆಗಿದೆ ಇವಾಗ. ಇನ್ನು ನೀವು ಯಾಮರ್ಸಕ್ ನೋಡಿದ್ರೆ ನಮಗೆ ಬೇರೆ ಭಾಷೆನೂ ಬರುತ್ತೆ. ಅಲ್ಲಿ ತನಕ ಅವಕಾಶ ಕೊಡದೆ ಮರ್ಯಾದೆ ಉಳಿಸ್ಕೊಳ್ಳಿ. ಜಸ್ಟ್ ಶಟ್ ಅಪ್, ಡೋಂಟ್ ರೇಸ್ ಯೋರ್ ವಾಯ್ಸ್. ಏನಮ್ಮ ಶಟಪ್ ಗಿಟಪ್ ಅಂತ್ಯ? ನಾವೇನು ಊಟ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ? ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೇಳೋದಕ್ಕೆ ಬಂದಿದ್ದೀವಿ ಅಷ್ಟೇ. ನೀವು ಮಾಡ್ಕೊಂಡಿರೋ ಅಗ್ರಿಮೆಂಟ್ ಪ್ರಕಾರ ಹೋದ್ರೆ ನಿಮ್ಮ ಮರ್ಯಾದೆ ಉಳಿಯುತ್ತೆ. ಅದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ. ನಿಮ್ಮ ಅಮೌಂಟ ರಿಟರ್ನ್ ಮಾಡ್ತೀನಿ ಅಂತ ನಾನು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿದ್ದೀನಿ, ಕೊಡ್ತೀನಿ. ಯಾವಾಗ ಕೊಡ್ತೀಯಮ್ಮ ನೀನು? ನೀನು ಕೊಡೋ ತನಕ ನಾವೇನು ಭಜನೆ ಮಾಡ್ಕೊಂಡಿರ್ಬೇಕಾ? ಅತ್ತಿಗೆ, ಹಲೋ. ನೀನ್ ಬಿಡಮ್ಮ, ಬ್ಯುಸಿ ಲೇಡಿ, ಬೆಂಗಳೂರನ್ನೇ ಆಳ್ತಾ ಇದೆಯಾ. ಸದ್ಯಕ್ಕಂತೂ ಈ ಬೆಂಗಳೂರು ಸಾವಾಸ ಯಾವಾಗ ಮುಗಿಯತ್ತೆ ಅಂತ ಕಾಯ್ತಿದ್ದೀನಿ. ಅಯ್ಯೋ ಬೆದ್ಗುಂಡಿ ಕಣ ನೀನು. ಇದ್ದ ಕಡೆ ಬೀಡ್ ಬಿಟ್ಟು ಬೆಳೆಯೋದನ್ನ ನೋಡ್ಬೇಕು ಕಣೆ. ಬೆಂಗಳೂರು ಅಂತ ದೊಡ್ಡ ಊರಲ್ಲಿ ಇದೆಯಾ, ಅಂತ ಊರ್ನ ಬಿಟ್ಟು ಬರ್ತೀನಿ ಅಂತೀಯಲ್ಲೇ, ನಿಂಗೆ ಬುದ್ಧಿ ಇಲ್ವಾ? ಇಲ್ಲಿ ಏನಿದೆ ಅಂತ ಇರ್ಬೇಕತ್ಗೆ. ಬೋರ್ ಅಂದ್ರೆ ಬೋರು. ಲಕ್ಕಿಯವ್ರಿಗೂ ಇಷ್ಟ ಇಲ್ಲ ಈ ಊರು, ನನಗೂ ಇಷ್ಟ ಇಲ್ಲ. ಅದು ಹಾಗೆ ಕಣೆ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತಾರಲ್ಲ ಹಾಗೆ. ನನಗೆ ಅಲ್ಲಿರ್ಬೇಕು, ರಾಜಾರೋಷವಾಗಿ ಮೆರಿಬೇಕು, ಚೆನ್ನಾಗಿ ಸುತ್ತಾಡ್ಬೇಕು ಅಂತ ಆಸೆ. ನೀನ್ ನೋಡಿದ್ರೆ ಅದನ್ನ ಬೇಡ ಅಂತಿದ್ಯಾ. ಅದೆಲ್ಲ ಬಿಡಿ ಅತ್ಗೆ. ಈಗ ಫೋನ್ ಮಾಡಿರೋ ವಿಷಯ ಹೇಳಿ. ಅಮ್ಮ ಹುಷಾರಾಗಿದ್ದಾರೆ ತಾನೇ? ಅವ್ರಿಗೇನಮ್ಮ, ನಾನು ಬಿಸಿ ಬಿಸಿಯಾಗಿ ಮಾಡಿ ಹಾಕ್ತೀನಿ, ಅವ್ರು ತಿನ್ಕೊಂಡು ಗುಂಡ್ಕಲಾಗಿ ಆರೋಗ್ಯವಾಗಿದ್ದಾರೆ. ನೀವು ಚೆನ್ನಾಗಿ ನೋಡ್ಕೋತೀರಾ ಬಿಡಿ ಅತ್ಗೆ. ಸದ್ಯ ನೀನಾದ್ರೂ ಈ ಮಾತು ಹೇಳಿದಿಲ್ಲ, ನಿಮ್ಮಮ್ಮ ಅಂತೂ ಒಂದಿನೂ ಈ ಮಾತು ಹೇಳಿಲ್ಲ ಕಣೆ. ಅದಿಲ್ಲ ಇದಿಲ್ಲ, ಅದು ಮಾಡು ಇದು ಮಾಡು ಅಂತ ಜನ್ಮ ಪೂರ್ತಿ ಬೆಟ್ಟು ಮಾಡಿ ತೋರಿಸ್ತಾನೆ ಇರ್ತಾರೆ. ನಿಮ್ಮೇಲೆ ಅಮ್ಮಂಗೆ ತುಂಬಾ ಪ್ರೀತಿ ಅಭಿಮಾನ ಇದೆ, ನಿಮ್ಮಂಗೆ ತೋರಿಸ್ಕೊಳ್ಳಲ್ಲ ಅಷ್ಟೇ. ಹೌದು, ನನ್ನ ಹಾಗೆ ಅಂದ್ರೆ ನೀವು ಅಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ, ಎಷ್ಟು ಪ್ರೀತಿ ತೋರಿಸ್ತೀರಾ, ಗೌರವಿಸ್ತೀರಾ. ಆದ್ರೆ ಒಂದಿನನೂ ಅವ್ರ ಬಗ್ಗೆ ಚೆನ್ನಾಗಿ ಮಾತಾಡಿಲ್ಲ. ಎತ್ತೊಗ್ದಂಗೆ ಮಾತಾಡ್ಬಿಡ್ತೀರಾ ಹಾಗೆ. ನಾನಿರೋದು ಹಾಗೆ ಕಣೆ. ಎಷ್ಟೇ ಆಗ್ಲಿ ನಿಮ್ಮಮ್ಮ ಅಲ್ವಾ, ಎಲ್ಲಿ ಬಿಟ್ಕೊಡ್ತೀಯ ನೀನು? ಸರಿ, ಅದೆಲ್ಲ ಬಿಟ್ಟಾಕು. ನಾನು ಫೋನ್ ಮಾಡಿದ್ದು ಯಾಕೆ ಅಂತಂದ್ರೆ ನಿನ್ನಿಂದ ಅರ್ಜೆಂಟಾಗಿ ಒಂದು ಕೆಲಸ ಆಗಬೇಕು ಕಣೆ. ನನ್ನ ಹೆಸರು ಹೇಳಲಿ ಅಂತ ನಾನು ಏನೇನೆಲ್ಲ ಮಾಡಿದೆ ಗೊತ್ತಾ? ಕಾಫಿ ತಂದು ಕೊಡ್ತೀನಿ, ಟೀ ತಂದು ಕೊಡ್ತೀನಿ ಅಂತೆಲ್ಲ ಹೇಳಿದೆ. ಆದರೂ ಅವ್ರು ಕಣ್ಣು ಮುಂದೆ ನಾನು ಕಾಣಿಸ್ಲೇ ಇಲ್ಲ, ನನ್ನ ನೆನಪಿಗೆ ಬರಲಿಲ್ಲ, ನನ್ನ ಹೆಸರು ನಾನು ತಗೊಳ್ಳಿಲ್ಲ ಗೊತ್ತಾ? ಆ ಚೇರ್ಮನ್ರು ನಾನು ನೋಡಿದ್ರೆ ಯಾರು ನೆನಪಾಗ್ತಾರೆ ಅಂತ ಹೇಳ್ತಾರೆ ಗೊತ್ತಾ? ಗೀತಾ ನೆನಪಾಗ್ತಾಳಂತೆ, ಆ ಡುಮ್ಮಿ. ಅವಳನ್ನ ಎಲೆಕ್ಷನ್ ನಿಲ್ಲಿಸ್ತೀನಿ ಅಂತ ಅಂದ್ರು. ನನ್ಗೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ? ಅವಳಿಗೆ ಚೇರೇ ಸಾಕಾಗಲ್ಲ, ಅಂಥವ್ಳನ್ನ ಕರ್ಕೊಂಡೋಗಿ ಚೇರ್ಮನ್ ಮಾಡ್ತಾರಂತೆ. ಅಮ್ಮ, ಇದನ್ನೆಲ್ಲನೂ ಹೇಳ್ತಿದ್ರೆ ನನ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ? ತುಂಬ ಬೇಜಾರಾಗ್ತಿದ್ಯಮ್ಮ. ಅವಳಿಗೆ ಬೇಡ ಬೇಡ ಅಂದ್ರೂ ಅದೃಷ್ಟ ಹುಡ್ಕೊಂಡು ಬರುತ್ತೆ, ಆದರೆ ನನಗೆ ಬೇಕು ಅಂದ್ರು ಯಾವುದು ಹತ್ರ ಬರಲ್ಲ. ಅದೆಲ್ಲ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವಳು ಮಾತ್ರ ಚೇರ್ಮನ್ ಆಗಬಾರ್ದು. ಒಂದು ವೇಳೆ ಆದರೂ ಅವಳನ್ನ ಕೆಳಗಿಳಿಸಿ ನಾನು ಆ ಜಾಗದಲ್ಲಿ ಕೂತ್ಕೋಬೇಕು. ಆ ರೀತಿ ನೀನೇ ಏನಾದರೂ ಮಾಡಬೇಕು. ನೀನು ಎಷ್ಟೇ ಬ್ಯುಸಿ ಇದ್ರೂ ಪರವಾಗಿಲ್ಲ, ಅದನ್ನೆಲ್ಲ ಬಿಟ್ಟು ನೀ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ನನಗೆ ಫೋನ್ ಮಾಡು. ನಾನು ನಿನ್ನ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ, ಬೇಗ ಫೋನ್ ಮಾಡು. ಲಿಸನ್, ನಿಮ್ಮ ಹಾಗೆ ನನಗೂ ತೊಂದರೆ ಇದೆ. ನಿಮ್ಮ ತೊಂದರೆ ಕಟ್ಕೊಂಡು ನಮ್ಗೇನು ಆಗ್ಬೇಕಾಗಿಲ್ಲ. ನಮ್ಮ ದುಡ್ಡು ಕೊಡಮ್ಮ ನಮಗೆ. ಕೊಡ
ಕೊಡೋಕ್ಕಾಗಿಲ್ಲ ಅಂದರೆ ಹೇಳಿ, ಮುಂದೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಯಾಕಮ್ಮ ಅರ್ಥ ಮಾಡ್ಕೊಬೇಕು? ನೋಡಮ್ಮ, ಇಷ್ಟು ದಿವಸ ನೀನು ದೊಡ್ಡ ಸ್ಟಾರು, ನೀನು ಮಾಡೋ ಸಿನಿಮಾದಿಂದ ಬೇಜಾನ್ ದುಡ್ಡು ಬರುತ್ತೆ ಅಂದ್ಕೊಂಡಿದ್ದು. ಇವಾಗ ಆ ಗ್ಯಾರಂಟಿನೇ ಕಳೆದೋಗಿದೆ. ನಮಗೆ ನೋಡಮ್ಮ, ನಾವು ಕೊಟ್ಟಿರೋ ದುಡ್ಡು ಅದಕ್ಕೆ ಬಡ್ಡಿ ಅಷ್ಟು ಬೇಕಷ್ಟೇ. ಬೇರೆ ನಿಮ್ಮ ಕತೆ ಪುರಾಣ ಅದೇನೋ ಏನು ಬೇಡ. ನೋಡಿ ಅವರೇ, ನಾವು ಮಾತಾಡಲ್ಲ, ಮಾಡಿ ತೋರಿಸ್ತೀವಿ. 2 ದಿನ ಟೈಮು, ನಮ್ಮ ದುಡ್ಡು ನಮ್ಗೆ ವಾಪಸ್ ಬಂದ್ಬಿಡಬೇಕು. ಹಿಂದೆ ಇದ್ರೆ ಒಂದು ಪ್ರೆಸ್ ಮೀಟ್ ಹಾಕೊಂತೀವಿ. ನೀವು ಈ ಥರ ಮಾಡಿದ್ದೀರಾ ಅಂತ ಎಲ್ಲರಿಗೂ ಹೇಳ್ತೀವಿ. ನಿಮ್ಮ ಮರ್ಯಾದೆ ಹಾಳಾಗೋಗುತ್ತೆ. ನೋಡಿ, ಯೋಚನೆ ಮಾಡಿ ಯಾವ್ದು ಒಳ್ಳೇದು ಅಂತ. ಏನ್ ಹೇಳಿ ಅತ್ತಿಗೆ? ಒಂದ್ ಸಮಸ್ಯೆ ಆಗಿದೆ ಕಣೆ ಗುಂಡಮ್ಮ. ಏನಾಯ್ತು? ಗಾಬರಿ ಆಗುವಂಥದ್ದು ಏನು ಇಲ್ಲ ಕಣೆ. ಅದೇ ಪ್ರಣತಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಫೋನ್ ಮಾಡಿ ಹೇಳಿದ್ಲು ನನಗೆ. ನಿಮ್ಗೆ ಇಷ್ಟ ಇಲ್ವಾ ಅವಳು ಕೆಲ್ಸಕ್ಕೆ ಹೋಗೋದು? ಅಯ್ಯೋ, ನಾನೆಲ್ಲೇ ಹಾಗೆ ಹೇಳ್ತೀನಿ. ಅವಳು ಕೆಲ್ಸಕ್ಕೆ ಹೋಗು ಅಂತ ಒತ್ತಾಯ ಮಾಡಿದ್ದು ನಾನೇ ಅಲ್ವಾ? ಮತ್ತಿನ್ನೇನು ಸಮಸ್ಯೆ? ಅವಳು ಕೆಲ್ಸಕ್ಕೆ ಸೇರ್ಕೊಂಡಕ್ಕಿಂತ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾಳೆ ಕಣೆ. ಅವಳ ಆಫೀಸಲ್ಲಿ ಆ ಮನೆ ಹಾಳ ರಾಕೇಶ ಬೇರೆ ಇದಾನಂತೆ. ರಾಕೇಶನಾ? ಹ್ಞೂ ಕಣೆ, ಅದರಿಂದನೇ ಏನೇನೋ ಆಗ್ತಿದೆ ಮನೆಯಲ್ಲಿ. ಅವಳು ಮತ್ತೆ ಅವ್ನು ಫ್ರೆಂಡ್ಶಿಪ್ ಮಾಡಿದಾಳೆ. ಬೇಡಮ್ಮ ಅವ್ನ ಸಹವಾಸ ಬಿಟ್ಬಿಡು ಅಂತ ಹೇಳಿದ್ರೆ ಯಾರ ಮಾತು ಕೇಳ್ತಾ ಇಲ್ಲ. ಆಫೀಸಿಂದ ಬರ್ತಾಳೆ, ಸೀದಾ ಹೋಗಿ ರೂಮ್ ಸೇರ್ಕೊಳ್ತಾಳೆ. ಯಾರ ಜೊತೆನೂ ಮಾತಿಲ್ಲ, ಕತೆ ಇಲ್ಲ. ಮಾತಾಡ್ಸಿದ್ರು ಮಾತಾಡಲ್ಲ. ಅವನ್ ಸಹವಾಸ ಬೇಡಮ್ಮ ಅಂದ್ರೆ ಇಲ್ಲ, ಅವ್ನು ಒಳ್ಳೆಯವನಾಗಿದ್ದಾನೆ, ಮುಂಚಿನ ಥರ ಇಲ್ಲ ಅಂತ ನಮ್ಮನ್ನೇ ಕನ್ವಿನ್ಸ್ ಮಾಡ್ತಾಳೆ. ಯಾರ ಮಾತು ಕೇಳ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಕಣೆ. ಇಷ್ಟೆಲ್ಲ ನಡೆದೋಗಿದ್ಯಾ ಅದಕ್ಕೆ? ಹ್ಞೂ ಕಣೆ, ತುಂಬಾ ಅತಿ ಆಗ್ತಿದೆ ಅವಳದು. ನಿನ್ ತನಕ ಯಾಕೆ ಈ ವಿಷಯ ಬರೋದು? ನಾವೇ ಇದನ್ನ ಸಾಲ್ವ್ ಮಾಡೋಣ ಅಂತ ಅನ್ಕೊಂಡ್ವಿ. ಆದ್ರೆ ಏನ್ ಮಾಡೋದು, ನಮ್ಮಿಂದ ಆಗ್ತಿಲ್ಲ. ದಯವಿಟ್ಟು ನೀನೇ ಪ್ರಣತಿಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕು ಕಣೆ. ಸರಿ ಅತ್ಗೆ, ನಾನು ಪ್ರಣತಿ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ. ಅಲ್ಲ, ಫೋನ್ ಮಾಡೋದ್ರ ಬದಲು ನೀನೇ ಮುಖಾಮುಖಿ ಮಾತಾಡೋದು ವಾಸಿ ಅನ್ಸುತ್ತೆ. ವಿಷಯ ಇಷ್ಟು ಸೀರಿಯಸ್ ಆಗಿದೆಯಾ? ಬಿಡಿ, ನಾನು ಅಲ್ಲಿ ಬಂದು ಅವಳ ಹತ್ರ ಮಾತಾಡ್ಬಿಟ್ಟು ಹೋಗ್ತೀನಿ. ನಿಮ್ಮ ಅಣ್ಣನೂ ಹೇಳಿದ್ರು ಅವಳ ಹತ್ರ ಮಾತಾಡೋದಕ್ಕೆ ನೀನೇ ಸರಿ ಅಂತ. ನಾನು ಮಾತಾಡೋಣ ಅಂತಂದ್ರೆ ಎಷ್ಟೇ ಆಗಲಿ ಓರ್ಗಿತ್ತಿ ಓರ್ವರೆನೇ ಅಲ್ವಾ? ಅದಕ್ಕೆ ನೀನೇ ಬಂದು ಮಾತಾಡೆ. ಬಿಡಿ, ಯಾರ ಹತ್ರ ಅವಳು ಹೇಗಿದ್ದಾಳೆ ಅನ್ನೋದು ಮುಖ್ಯ ಅಲ್ಲ. ವಿಷಯ ಏನಿದೆ ಅನ್ನೋದನ್ನ ಅವ್ನು ಹೇಳ್ಕೊಂಡು ಇದು ಸರಿ ಹೋದರೆ ಸಾಕು. ಆ ಕಾಳಜಿಯಿಂದನೇ ಅಲ್ವಾ ನಾನು ನಿನಗೆ ಫೋನ್ ಮಾಡಿದ್ದು. ಸರಿ ಅತ್ಗೆ, ನಾನು ಅವಳ ಹತ್ರ ಮಾತಾಡ್ತೀನಿ. ಆದಷ್ಟು ಬೇಗ ಮಾತಾಡು, ಆಮೇಲೆ ತಡ ಆದರೆ ಪರಿಸ್ಥಿತಿ ಕೈ ಮೀರುತ್ತೆ ಕಣೆ. ಸರಿ ಅತ್ಗೆ. ದುಡ್ಡು ಕೊಟ್ಟವರು ಈಗ ಇದ್ದಕ್ಕಿದ್ದಂಗೆ ಎದೆ ಮೇಲೆ ಕುತ್ಕೊಂಡ್ರೆ ಹೇಗಾಗುತ್ತೆ? ಅವ್ರ ಹತ್ರ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡು. ತುಂಬ ಬೇಡ್ಕೊಳ್ಳೋದು ಬೇಕಾಗಿಲ್ಲ. ನಾವು ಕೊಡ್ತೀವಿ ಅನ್ನೋ ನಂಬಿಕೆ ಅವ್ರು ಕಳ್ಕೊಂಡ್ಮೇಲೆ ನಾವೇನು ಮಾಡೋಕ್ಕಾಗುತ್ತೆ? ಬಟ್ ನಾವು ರಿಪ್ಲೈ ಮಾಡೋದಕ್ಕೆ ಬೇರೆ ಯಾವ ದಾರಿ ಇದೆ ಸೋನಾಲಿ? ನನಗೂ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರೆ ಈ ಸಿನಿಮಾ ರೈಟ್ಸ್ನ ಫಿನಾನ್ಷಿಯರ್ಗೆ ಕೊಟ್ಬಿಡು. ಅವ್ರದ್ದೇ ಪ್ರೊಡಕ್ಷನ್ ಅಂತ ಮಾಡ್ಕೊಳ್ಳಿ. ಅವ್ರಿಗೆ ವ್ಯವಹಾರ ಮಾತ್ರ ಗೊತ್ತು, ಪ್ರೊಡಕ್ಷನ್ ಮಾಡೋ ಇಂಟ್ರೆಸ್ಟ್ ಅವ್ರಿಗೆ ಖಂಡಿತ ಇಲ್ಲ. ಅವ್ರಿಗೂ ಗೊತ್ತು ಖಂಡಿತ ಲಾಸ್ ಆಗತ್ತೆ ಅಂತ. ಅಂದ್ರೆ ನೀನ್ ಕಾದ್ರೂ ನಿನಗೂ ಲಾಸೇ ಏನೇ?
ಯಾತಕ್ಕೆ ಬರ್ತಾ ಏನಾದರೂ ತಿನ್ಕೊಂಡೋ ಕುಡ್ಕೊಂಡೋ ಬಂದ್ರಾ? ಎಷ್ಟು ಸತಿ ಹೇಳೋದು ನಿಮಗೆ ಪ್ರಾಕ್ಟೀಸ್ ಮುಗಿಸಿದ್ಮೇಲೆ ಸೀದಾ ಮನೆಗೆ ಬನ್ನಿ, ಆಚೆ ಏನು ತಿನ್ನಕ್ಕೆ ಕುಡಿಯೋಕ್ಕೆ ಹೋಗಬೇಡಿ ಅಂತ. ನೀವು ಹಿಂಗೆ ಮನೆಗೆ ಬಂದ ತಕ್ಷಣ ಏನೂ ಬೇಡ ಅಂದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನನಗೆ ಬೇಜಾರಾಗುತ್ತೆ ಅಂದೆ. ಏನಾಯ್ತು ಲಕ್ಕಿ ಅವರೇ? ಏನೂ ಇಲ್ಲ ಗೀತಾ. ಇಲ್ಲ, ಏನೂ ಇಲ್ಲದೆ ನೀವು ಹೀಗಿರಲ್ಲ. ನಿಮ್ಮ ಕೋಚ್ ಏನಾದರೂ ಬೈದ್ರಾ? ಮತ್ತೆ ಕ್ಯಾಪ್ಟನ್ಸಿದು ಏನಾದರೂ ಕಿರಿಕ್ ಮಾಡ್ತಿದಾರಾ? ಬಿಟ್ಬಿಡಿ, ನೀವು ಆಟ ಆಡೋದ್ರ ಬಗ್ಗೆ ಗಮನ ಕೊಡಿ ಸಾಕು. ಹೇಳಿದ್ನಲ್ಲ, ಏನೂ ಆಗಿಲ್ಲ, ಎಲ್ಲ ಆರಾಮಾಗಿದೆ. ಮತ್ತೆ ನೀವು ಯಾಕೆ ಹೀಗಿದ್ದೀರಾ? ಹೇಗಿದ್ದೀನಿ? ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ. ಟಯರ್ಡ್ ಆಗಿದ್ರೆ ಹಿಂಗಿರಲ್ಲ. ಮನ್ಸಲ್ಲಿ ಏನಾದರೂ ಯೋಚನೆ ಇದ್ರೆ ಮಾತ್ರ ನೀವು ಹಿಂಗಿರೋದು. ನಂಗೆ ಅಷ್ಟು ಗೊತ್ತಾಗಲ್ವಾ? ಅದೇನು ಅಂತ ಹೇಳ್ಕೊಳ್ಳಿ, ಮನ್ಸು ಹಗುರ ಆಗುತ್ತೆ.